ಶ್ರೇಯಸ್, ಮತ್ತೊಮ್ಮೆ ನಿಮಗೆ ಮಾತಾಡ್ಸೋಂಥ ಒಂದು ಅವಕಾಶ. ವಿಷ್ಣುಪ್ರಿಯ ಸಿನಿಮಾದ ನಂತರ ಈ ಬಾರಿ ಮಾರತಾನ್ ಅಂತ ಒಂದು ಸಿನಿಮಾ, ಒಂದು ಹೊಸ ಅಲೆಯನ್ನು ಎಬ್ಸಕ್ಕೆ ರೆಡಿ ಆಗಿದ್ದೀರಿ. ಈ ಸಿನಿಮಾ ಹೇಗಿರುತ್ತೆ ಶ್ರೇಯಸ್ ಅವರ ರೋಲ್ ಹೇಗಿರುತ್ತೆ? ಸರ್, ನನ್ನ ರೋಲು ತುಂಬ ಫನ್ ಇರುತ್ತೆ, ತುಂಬ ಕಾಮಿಡಿ ಇರುತ್ತೆ. ಆ ಟ್ರೈಲರಲ್ಲಿ ಎಲ್ಲೋ ಒಂದು ಕಡೆ ಆ್ಯಕ್ಷನ್ ಜಾಸ್ತಿ ಇದೆ ಅಷ್ಟೇ. ನಂದು ಕೆಲವು ಪೋರ್ಷನ್ಸ್ ಬಂದರೂ ಆ್ಯಕ್ಷನ್ ಪೋರ್ಷನ್ಸ್ ಇದೆ. ಬಟ್ ಸಿನಿಮಾದಲ್ಲಿ ನೋಡ್ಬೇಕಂತ ಹೇಳಿದ್ರೆ ತುಂಬ ಮಜಾ ಇದೆ ನನ್ನ ರೋಲು. ಖುಷಿ ಏನು ಅಂತ ಹೇಳಿದ್ರೆ, ವಿಜಯ್ ಸರ್ ಚೈಲ್ಡ್ಹುಡ್ಡಿಂದ ಪರಿಚಯ ನೋಡ್ಕೊಂಬಂದಿರೋ ಹೀರೋ, ಅವ್ರ ಜೊತೆ ಆ್ಯಕ್ಟ್ ಮಾಡೋದು, ನಮ್ಮ ಸೀನಿಯರ್ ಅವ್ರ ಜೊತೆ ಆ್ಯಕ್ಟ್ ಮಾಡೋದೇ ಒಂದು ಖುಷಿ. ಥ್ಯಾಂಕ್ ಯು ಫಾರ್ ಹಿಮ್. ಆಮೇಲೆ ನಾರಾಯಣ್ ಸರ್ ದೊಡ್ಡ ಡೈರೆಕ್ಟ್ರು, ಅವ್ರ ಜೊತೆ ಒಂದು ಕೆಲಸ ಮಾಡಿದ್ದೆ ನಮ್ಮ ಅವಕಾಶ, ನಮ್ಮ ಪುಣ್ಯ. ಸೊ ಗ್ರೇಟ್ಫುಲ್ ಅಷ್ಟೇ. ಒಬ್ಬ ಲೆಜೆಂಡರಿ ಡೈರೆಕ್ಟರ್ ಮತ್ತು ಲೆಜೆಂಡರಿ ಆ್ಯಕ್ಟರ್ ಇಬ್ಬರ ಜೊತೆಗೂ ಒಬ್ಬ ಯಂಗ್ಸ್ಟರ್ ಹುಡುಗ ಶ್ರೇಯಸ್ ಹೊಸ ಕನಸುಗಳು ಇಟ್ಕೊಂಡಿರೋಂಥವ್ರು, ದೊಡ್ಡದಾಗಿ ಸಿನಿಮಾ ರಂಗದಲ್ಲಿ ಹೆಸರು ಮಾಡಬೇಕು ಅಂತ ಒಂದು ಹುಮ್ಮಸ್ಸಿಂದ ಬಂದಂಥವ್ರು ನೀವು. ಅವ್ರಗಳ ಜೊತೆಗೆ ಕೆಲಸ ಮಾಡಿದ್ದು ಹೇಗಿತ್ತು? ವಿಜಯ್ ಅವ್ರ ಜೊತೆಗೆ ಆ್ಯಕ್ಟ್ ಮಾಡಿದ್ದು ಹೇಗಿತ್ತು? ವಿಜಯ್ ಸರ್ ಜೊತೆ ಆ್ಯಕ್ಟ್ ಮಾಡಬೇಕಂದ್ರೆ ವಿಜಯ್ ಸರ್ ತುಂಬ ಹಳೆ ಪರಿಚಯ. ಹಂಗಾರೆ ಸಖತ್ ಜೋವೆಲ್ ಆಗಿರೋ ಮನುಷ್ಯ. ಅವ್ರನ್ನ ಪರ್ಸ್ನಲಾಗಿ ನನ್ನ ಜೊತೆ ತುಂಬ ಕನೆಕ್ಟ್ ಆಗಿ ಪರಿಚಯ ಇರೋ ವ್ಯಕ್ತಿ. ಆ್ಯಕ್ಟಿಂಗ್ ಅಂತ ಬಂದಾಗ ಕ್ಯಾರೆಕ್ಟರ್ ಅವ್ರದ್ದು ಸ್ವಲ್ಪ ಸ್ಟ್ರಿಕ್ಟ್ ಕ್ಯಾರೆಕ್ಟರ್. ಅವ್ರು ಸಡನ್ನಾಗಿ ಫುಲ್ ಯಾವ ಲೆವೆಲ್ ಸೀರಿಯಸ್ ಆಗಿ ಹೋಗ್ಬಿಡ್ತಾರೆ ಕ್ಯಾರೆಕ್ಟ್ರಲ್ಲಿ ಅಂದರೆ ನನಗೆ ಟೆನ್ಷನ್ ಆಗ್ತಾಯಿತ್ತು. ಅಂದರೆ ಮನುಷ್ಯ ತುಂಬ ಜಾಲಿಯಾಗಿರೋ ಮನುಷ್ಯ ಈ ರೇಂಜಿಗೆ ಸೀರಿಯಸ್ ಆದರೆ ಒಂದು ಭಯ ಇದ್ದೇ ಇರುತ್ತೆ ಆ್ಯಕ್ಟ್ ಮಾಡೋಕ್ಕಂದ್ರೆ. ಅಂದರೆ ಬಿಕಾಸ್ ದೇ ಆರ್ ಎಕ್ಸ್ಪರ್ಟ್ಸ್, ಬಿಕಾಸ್ ದೇ ಹ್ಯಾವ್ ಡನ್ ಇನ್ 20 ಇಯರ್ಸಿಂದ ಆ್ಯಕ್ಟ್ ಮಾಡ್ಕೊಂಡ್ಬಂದಿದ್ದಾರೆ. ನಾವು ಏನೇ ಚೆನ್ನಾಗಿ ಮಾಡ್ತೀವಿ ಅಂತ ನಾವು ಅಂದ್ಕೊಂಡ್ರು ಕೆಲವು ಸತಿ ಆಪೋಸಿಟ್ ಒಂದು ದೊಡ್ಡ ಆ್ಯಕ್ಟರ್ ಇದ್ದಾಗ ಒಂದು ಭಯ ಇದ್ದೇ ಇರುತ್ತೆ, ಬಿಕಾಸ್ ದೇ ವಿಲ್ ಬಿ ಪರ್ಫಾರ್ಮಿಂಗ್ ಸೋ ವೆಲ್. ಸೊ ಬಟ್ ಅವ್ರೊಂದು ಸ್ಪೇಸ್ ಕೊಟ್ಟರು, ಮಾಡು ಮಗ ನೀನು ಚೆನ್ನಾಗಿ ಮಾಡು ಅಂತ ಒಂದು ಸಪೋರ್ಟಿವ್ ಆಗಿದ್ರು. ಸೊ ಒಂದು ಈಸಿ ಆಯಿತು ನನಗೆ. ಇಟ್ ವಾಸ್ ಈಸಿ ಟು ಮಿ ಆ್ಯಕ್ಟ್ ವಿತ್ ಹಿಮ್. ನಾರಾಯಣ್ ಸರ್ ಜೊತೆ ಹೇಳಬೇಕಂತ ಹೇಳಿದ್ರೆ ಕಂಪ್ಲೀಟ್ ಸರೆಂಡರ್ ಆಗ್ಬಿಟ್ಟೆ ಆ್ಯಸ್ ಅನ್ ಆ್ಯಕ್ಟರ್ ಅನಿಸುತ್ತೆ. ಯಾಕಂದರೆ ನಾನೇನೇ ಮಾಡಿದ್ರು ನಾರಾಯಣ್ ಸರ್ ಇಲ್ಲ ಈ ಥರ ಅಂತ ಹೇಳ್ತಾರೆ. ಸೊ ಎಲ್ಲೋ ನಾನು ಮಾಡೋದು ಮೋಸ್ಟ್ಲಿ ಅವ್ರಿಗೆ ಸರಿ ಇಲ್ಲ ಅನಿಸ್ತಾಯಿತ್ತೋ, ಇಲ್ಲಾಂದರೆ ಅವ್ರಿಗೆ ಇನ್ನೂ ಬೇರೆ ಥರ ಬೇಕಾಗಿತ್ತು ಅಂತ ನನಗೆ ಅನ್ನಿಸ್ತು. ಅದಕ್ಕೆ ಹೇಳಿದೆ, ಸರ್ ನೀವು ಯಾವ ಥರ ಹೇಳ್ತಾರೋ ಆ ಥರ ಫಾಲೋ ಆಗ್ತಿದ್ಬಿಟ್ಟು ಬ್ಲೈಂಡ್ಲಿ ಅವ್ರು ಏನು ಹೇಳಿದ್ರು, ಕಂಪ್ಲೀಟ್ ಏನೇ ಕ್ರೆಡಿಟ್ಸ್ ಬಂದು ನಾಳೆ ಅವ್ರಿಗೆ ಅದು ಸಲ್ಲಬೇಕು ಅಂತ ಹೇಳ್ತೀನಿ. ಸೊ ವಾಟ್ ಹಿ ಟೋಲ್ಡ್, ಐ ಜಸ್ಟ್ ಬ್ಲೈಂಡ್ಲಿ ಫಾಲೋಡ್ ನಾರಾಯಣ್ ಸರ್ ಅಂತ ಹೇಳ್ತೀನಿ ಅಷ್ಟೇ.